ತುಂಬ ಸಾಮಾನ್ಯವಾಗಿ ಕಾಣಸಿಗುವ, ನಾವೆಲ್ಲ ನೋಡಿಯೇ ಇರುವ ಇನ್ನೊಂದು ವಿಧದ ಕೋಪ ಶೀಘ್ರ ಕೋಪ ಅಥವಾ ಅತಿಯಾದ ಕೋಪ ಅಂತ. ಇಂಥ ಕೋಪಿಷ್ಠರಿದ್ದಾರಲ್ಲ, ಅವರಿಗೆ ಅವರ ಕೋಪ ಏರಿದ ಕೋಪ ಇಳಿದ ಮೇಲೆ ಎಷ್ಟೋ ಸರ್ತಿ ಅವ್ರು ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ಕೂಡ ಮರ್ತು ಹೋಗಿರುತ್ತೆ. ಆದರೆ ಇವರಿಗೆ ಸಮಸ್ಯೆ ಏನಂತಂದರೆ, ಕೋಪದ ಅಲೆ ತೀವ್ರವಾಗಿ ಅಪ್ಪಳಿಸಿ ಕೋಪ ಏರುತ್ತಲ್ವ, ಅದು ಏರಿದಾಗ ಮೈಮೇಲೆ ಬಂದವರಂತೆ ವರ್ತಿಸ್ತಾರೆ. ಹಠಾತ್ ಪ್ರವೃತ್ತಿಯು ಅವರಲ್ಲಿ ಕಾಣಬಹುದು. ಅವ್ರು ಏನು ಮಾಡ್ತಾರೆ ಅಂತ ಅನ್ನೋದರ ಯಾವುದೇ ಕಂಟ್ರೋಲ್ ಅವ್ರ ಮೇಲೆ ಇರೋದಿಲ್ಲ. ಇಂಥ ಕೋಪ ಇಳಿದ ಮೇಲೆ ಉಳಿಯುವುದೇನು? ಬರೀ ಬೇಸರ, ಪಶ್ಚಾತ್ತಾಪ. ಆ ಕೋಪದಿಂದ ಏನು ನಡೆದಿದೆಯೋ, ಏನು ಕೆಟ್ಟ ಪರಿಣಾಮ ಆಗಿದೆಯೋ ಅದನ್ನು ಪೂರ್ತಿಯಾಗಿ ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ಗಮನಿಸಿದರೆ, ಇಂಥ ಕೋಪಿಷ್ಠರ ವ್ಯಕ್ತಿತ್ವವನ್ನು ನೋಡಿದರೆ ಅವರಲ್ಲಿ ಹೆಚ್ಚಿನವರು ಅತಿಯಾದ ನಿರೀಕ್ಷೆ, ಅತಿಯಾದ ಶಿಸ್ತು, ತೀರಾ ಅಚ್ಚುಕಟ್ಟುತನ, ಆರ್ಡರ್ಲಿನೆಸ್, ಪರ್ಫೆಕ್ಷನಿಸ್ಟ್ಗಳು, ಹೀಗೆ ಇರಬೇಕು ಅಂತ. ತುಂಬ ಹಾರ್ಡ್ ವರ್ಕಿಂಗ್ ಕೂಡ ಇರ್ತಾರೆ. ಅಂದರೆ ಒಂದು ವಿಧದ ಒಬ್ಸೆಸಿವ್ ಪರ್ಸ್ನಾಲಿಟಿ ಇರೋದು. ಎಷ್ಟೋ ಸರ್ತಿ ಇಂಥ ಕೋಪಿಷ್ಠರಿಗೆ ವ್ಯಕ್ತಿತ್ವ ದೋಷ ಅಥವಾ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಅನ್ನುವ ಒಂದು ಥರದ ಕಾಯಿಲೆ ಇವರ ಕೋಪಕ್ಕೆ ಕಾರಣ ಆಗಿರ್ತದೆ. ಮತ್ತಿನ್ನೆಷ್ಟೋ ಸರ್ತಿ ಯಾವುದೋ ದೈಹಿಕ ಅಥವಾ ಮಾನಸಿಕ ಕಾಯಿಲೆಗಳ ಕಾರಣಕ್ಕೂ ಇಂಥ ಕೋಪ ಅವರಲ್ಲಿರುತ್ತೆ. ಮಾತ್ರ ಅಲ್ಲ, ಇಂಥ ಕೋಪ ಇರುವ ವ್ಯಕ್ತಿಗಳಿಗೆ ಆ ಕಾರಣದಿಂದನೇ ಯಾವುದೋ ಮನೋದೈಹಿಕ ಕಾಯಿಲೆಗಳು ಬರಲೂಬಹುದು. ಇಂಥ ಕೋಪ ಯಾರಲ್ಲಾದರೂ ಇದ್ದರೆ ಅವರು ಖಂಡಿತವಾಗ್ಲೂ ಕೌನ್ಸಿಲಿಂಗ್ ತಗೋಬಹುದು. ಅದು ಸಹಾಯ ಮಾಡಿಯೇ ಮಾಡುತ್ತೆ.